ಸಿಟಿ ಸ್ಕ್ಯಾನ್ ಮಾಡೋದಿದ್ರೆ ನನ್ನ ಮೇಡಮ್ ಫೋನ್ ಹಾಕ್ತಾರೆ. ಮಾತಾಡ್ಬೇಕಲ್ಲ ನಾನು. ಹಲೋ ಟೆಕ್ನಿಷಿಯನ್ ಇದೀವಿ ಸರ್. ಹಲೋ ಟೆಕ್ನಿಷಿಯನ್ ಇದೀವಿ ಸರ್. ಹೇಳಿ ಎಂ ಪಿ ಸಾಬ್ರ ಮಾತಾಡು. ಹಲೋ ಸರ್. ಸರ್ ಪವರ್ ಸಪ್ಲೈ ಸರ್ ನಾನೇ ಇದ್ದೀನಿ ಸರ್. ಪವರ್ ಟೆಕ್ನಿಷಿಯನ್ ಪವರ್ ಸಪ್ಲೈ ಸರ್ ಬಂದಿದ್ದೀನಿ ಸರ್. ಹಾಫ್ ಆನ್ ಅವರ್ ಮುಖಾಂತರ ಸರ್ 2 ತಾಸು ಆಯ್ತು ಸರ್. ಇವ್ರು ಇಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ ಮಾಡೋದ್ರ ಕೆಲಸ. ಹಲೋ ಹಲೋ ಸರ್, ಮೇಡಮ್ ಅವ್ರಿಲ್ಲ? ಈಗ ನಮ್ಮ ಪೇಷಂಟಿಗೆ ಈಗ ಅಲ್ಲಿ ಎಕ್ಸ್ರೇ ಆಗಿಲ್ಲ ಸರ್. ನಾವು ವಾಪಸ್ಸು ತಗೊಂಡು ಬಂದೆ ಎಮರ್ಜೆನ್ಸಿಗೆ. ಈಗ ಮೇಡಮ್ ಅವ್ರು ಇದ್ರೆ ನಮ್ಮ ಪೇಷಂಟ್ಗೆ ಅವ್ರು ಚಂಬರ್ ಕರ್ಕೊಂಡು ಹೊಂಟಿದ್ದೇವೆ. ಅದಕ್ಕೆ ಹಚ್ಚಲತ್ತಿದ. ಅದಕ್ಕೆ ಮೇಡಮ್ ಅವ್ರಿಗೆ ಫೋನ್ ಕೊಡ್ರಿ ಅಲ್ಲತ್ತಿದ್ದೆವು. ಈಗ ಚಾರ್ಜ್ ಮೇಲೆ ಮೇಡಮ್ ಅವ್ರು ಅರನ ನೀವು ಇದ್ದೀರಿ, ಅದ್ರ ನಮಗೊಂದು ಕ್ಲಿಯರ್ ಮಾಡಿಕೊಡ್ರಿ. ಬಂದಿಲ್ರಿ ಯಾರು ಅಲ್ಲಿ? ಇಲ್ಲ, ಯಾರು ಬರ್ತಾರೆ? ಏನು ದವಾಖಾನೆ ನಡೆಸ್ಲತ್ತೀರಿ? ಏನು ದಂತ ದವಾಖಾನೆ ನಡೆಸ್ಲತ್ತೀರಿ? ಇಲ್ಲೊಬ್ಬ ಸರ್ಜನ್ ಇಲ್ಲ, ಎಲ್ಲ ಸ್ಟೂಡೆಂಟ್ಸ್ಗಳಾರ. ಇಲ್ಲಿ ಪೇಷಂಟ್ ಹಂಗೆ ಕೇಸ್ ಅದ, ಏನು ಆಟ ನಡೆಸ್ಲತ್ತೀರಿ ಹಾಸ್ಪಿಟಲ್ದಾಗ? ಮೇಡಮ್ ಅವ್ರು ತಗೊಂಡು ಹಿಡಿದ ಈಟೆಲ್ಲ ಆಟ ನಡೀತದೆ. ನೀವು ಯಾರಿದ್ದೀರಿ ಅದ್ರ ಹೇಳ್ರಿ ನಮಗೆ ಕ್ಲಿಯರಿಫಿಕೇಶನ್. ಅವ್ರದ್ದು ಹಸ್ಬೆಂಡ್ ಇದ್ದೀರಿ ಅಥವಾ ಅಲ್ಲಿ ಸ್ಟಾಪ್ ಇದ್ದರೆ ಯಾರಿದ್ದೀರಿ ಅದ್ರ ಹೇಳ್ರಿ ನಮಗೆ. ಮೇಡಮ್ ಅವ್ರು ಎಲ್ಲರ ಕೌಸಲ್ಗಿ ಮೇಡಮ್ ಎಲ್ಲರ ಅವ್ರಿಗೆ ಫೋನ್ ಕೊಡ್ರಿ. ನಂಬರ್ ಅವ್ರದ್ದಲ್ಲ ಇದು. ಈಗ ಎಂ ಪಿ ಸಾಬ್ರಿಗೆ ಮಾತಾಡಿದ ನಾನು, ಸಾಗರ್ ಖಂಡ್ರೆ ಅವ್ರಿಗೆ, ಈಶ್ವರ್ ಖಂಡ್ರೆ ಸಾಬ್ರಿಗೆ. ಅವ್ರು ಮಾತಾಡ್ಯಾರಂತ ಈಗ ಇನ್ಚಾರ್ಜ್ ಮಿನಿಸ್ಟರ್ ಭೀ ಕಿಮ್ಮತ್ತಿಲ್ಲನ, ಎಂ ಪಿ ಅವ್ರದ್ದು ಕಿಮ್ಮತ್ತಿಲ್ಲನ, ಡಿ ಸಿ ಮೇಡಮ್ ಅವ್ರಿಗೆ ಮಾತಾಡಿದೆವು, ಜಡ್ ಪಿ ಸಿ ಎಸ್ಗೆ ಮಾತಾಡಿದೆವು. ಅಷ್ಟೆಲ್ಲ ಆಫೀಸರ್ಗಳು ಮಾತಾಡಿದ್ರೆ ಕಿಮ್ಮತ್ತಿಲ್ಲ. ಈ ಮೇಡಮ್ ಅವ್ರು ಈಗ ನೀವು ಯಾರಿದ್ದೀರಿ? ಮೇಡಮ್ ಅವ್ರಿಗೆ ಫೋನ್ ಕೊಡ್ತೀರಾ ಕೊಡಲ್ರಿ? ಮೇಡಮ್ ಅವ್ರಿಗೆ ಫೋನ್ ಕೊಡಬೇಕಲ್ಲ, ನೀವು ಯಾರಿದ್ದೀರ ಮತ್ತು ನಮಗೆ ಕ್ಲಿಯರಿಫಿಕೇಶನ್ ಕೊಡ್ರಿ. ಮೇಡಮ್ ಅವ್ರು ಚಾರ್ಜ್ದಾಗ ಹರ, ನೀವು ಚಾರ್ಜ್ದಾಗಿದ್ದೀರಿ. ಯಾರಿದ್ದೀರಿ ನೀವು ಅದ್ರ ಹೇಳ್ರಿ. ಮೇಡಮ್ ಅವ್ರಿಗೆ ಫೋನ್ ಹತ್ತಿರ ನೀವು ಯಾಕೆ ಫೋನ್ ಎತ್ತಲತ್ತೀರಿ? ಮೇಡಮ್ ಅವ್ರಿಗಿನ್ನ ನಿಮಗಿನ್ನ ಚಾರ್ಜ್ ಕೊಟ್ಟರೇನು? ನೀವು ಯಾರಿದ್ದೀರ ಅಂಬಂದ್ರೆ ನಮಗೆ ಕ್ಲಿಯರಿಫಿಕೇಶನ್ ಕೊಡ್ರಲ್ಲ. ಮತ್ತು ನಾವು ನಿಮಗೆ ಹಚ್ತೇವೆ, ಮತ್ತು ಅವ್ರು ಮೇಡಮ್ ಅವ್ರಿಗೆ ನಂಬರ್ಗೆ ಯಾಕೆ ಹಚ್ತೇವೆ? ಡೈರೆಕ್ಟರ್ ಮೇಡಮ್ ಅವ್ರನ್ನ ನೀವಿದ್ದೀರಿ ಅದ್ರ ಹೇಳ್ರಿ, ನಮಗೆ ಕ್ಲಿಯರಿಫಿಕೇಶನ್ ಕೊಡ್ರಿ. ಇಲ್ಲಿ ನಮ್ಮ ಪೇಷಂಟಿಗೆ ಅದು ಥೋಡ್ಬಿ ಹೆಚ್ಚಕ್ಕೆ ಈಗ ನಾವು ತಗೊಂಡು ಹೊಂಟಿದ್ದೇವೆ ನಿಮ್ಮಲ್ಲಿ. ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸಲೇವು, ಯಾರೇ ಮಾಡಿಸಲೇವು, ನಿಮ್ಮ ಚಂಬರ್ ಕರ್ಕೊಂಡು ಹೊಂಟಿದ್ದೇವೆ ಈಗ ಅಲ್ಲಿ. ಬೀದರ್ ಜಿಲ್ಲೆಯ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಸರಿಸುಮಾರು 12:30 ಗಂಟೆಗೆ ಸುಮಾರಿಗೆ ಒಂದು ಔರಾದ್ ಪಟ್ಟಣದ ಒಂದು ಹ್ಯಾಂಗಿಂಗ್ ಕೇಸ್ನ ಪೇಷಂಟ್ ಆನಂದ್ ಭೀಮ್ರಾವ್ ಅಂಥೇಳಿ ನಾವು ಪೇಷಂಟ್ಗೆ ಕರೆದುಕೊಂಡು ಬಂದಾಗ ಎಮರ್ಜೆನ್ಸಿಯಿಂದ ಒಂದು ಎಕ್ಸ್ರೇ ಸಲುವಾಗಿ ವೈದ್ಯರು ಒಂದು ರಿಪೋರ್ಟ್ ಬರೆದಿದ್ದಾಗ ಎಕ್ಸ್ರೇ ತೆಗಿಸ್ಬೇಕಂತೇಳಿ ನಾವು ಎಕ್ಸ್ರೇಗೆ ಹೋದಾಗ ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವು ಕಾದರೂ ಕೂಡ ಅಲ್ಲಿ ಎಕ್ಸ್ರೇ ಮಷೀನೇ ಬಂದಿದೆ. ಈಗ ಎಕ್ಸ್ರೇ ಮಷಿನ್ ಯಾಕೆ ಬಂದಿದೆ ಅಂತೇಳಿ ಅಲ್ಲಿ ಟೆಕ್ನಿಷಿಯನ್ಗೆ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾಯಿದ್ದಾರೆ. ಇದು ನಮ್ಮದು ಒಂದೇ ಪೇಷಂಟ್ ಅಂತಿಲ್ಲ, ಅಲ್ಲಿ ಮುಂಜಾನೆಯಿಂದ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ ಬಂದ ನೂರಾರು ಪೇಷಂಟ್ಗಳು ಈಗ ಹಿಂದಿರುಗಿಸಿದ್ದಾರೆ. ಯಾಕೆಂದರೆ ಮಷಿನ್ ಖರಾಬಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಬ್ರಿಮ್ಸ್ನ ನಿರ್ದೇಶಕರಾದಂಥ ಕೌಸಲ್ಗಿ ಮೇಡಮ್ ಅವ್ರಿಗೆ ಕರೆ ಮಾಡಿದಾಗ ಅವರು ಅವರ ಪತಿಗೆ ಒಂದು ಫೋನನ್ನು ಅವ್ರ ಕೈಗೆ ಕೊಟ್ಬಿಡ್ತಾ ಇದ್ದಾರೆ. ಈ ತಾವು ವಿಡಿಯೋ ರೆಕಾರ್ಡ್ನಲ್ಲಿ, ಕಾಲ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಅವರು ಕರೆ ಮಾಡಿದರೆ ಅವರು ಉತ್ತರಿಸ್ತಾ ಇಲ್ಲ ಸರಿಯಾಗಿ. ಈಗ ಒಂದು ಸಾರ್ವಜನಿಕರು, ಇದು ದೀನದಲಿತರು, ಬಡವರು ಬರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ನೋಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಈ ಆಸ್ಪತ್ರೆ ಒಂದು ಮರಣವಾಗಿ, ಒಂದು ಮರಣದಂಡನೆ ಎಂದು ಏನು ಹೇಳ್ತಾರೆ ಅಂತಹ ಒಂದು ಪರಿಸ್ಥಿತಿ ಇವತ್ತಿಲ್ಲಿ ಬ್ರಿಮ್ಸಲ್ಲಿ ಉದ್ಭವವಾಗಿದೆ. ಏಕೆಂದರೆ ಇದನ್ನು ಇಂಥ ಒಂದು ಈ ಒಂದು ಎಕ್ಸ್ರೇಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಗೊತ್ತು. ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ಇದೆ ಅಂದರೆ ಇದು ಬಹಳ ನಾಚಿಕೆಯ ಸಂಗತಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಕೂಡಲೇ ಏನಪ್ಪ ಅಂದರೆ ಅವರಿಗೆ ಅಮಾನತ್ತು ಮಾಡಬೇಕು. ಇಲ್ಲಿ ಒಂದು IAS ಕೇಡರ್ ಅಧಿಕಾರಿಗಳನ್ನು ನೇಮಿಸಿದಾಗ ಮಾತ್ರ ಈ ಒಂದು ಸುಧಾರಣೆ ಆಗ್ತದೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಅಲ್ಲ, ಈಗ ಈ ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ ನೂರಾರು ಜನ ಬಡವರ ಬರ್ತಾರೆ. ಇದು ಎಷ್ಟು ದಿನದಿಂದ ಬಂದದ ಮತ್ತು ಇವತ್ತು ಯಾರ್ಯಾರಿಗೆ ಫೋನ್ ಹಚ್ಚಿರಿ ಸ್ಕ್ಯಾನ್ ಮಾಡಿಸ್ಕೋ? ಇವತ್ತು ನಾವು ಮುಂಜಾನೆ ಬಂದಾಗ ಇಲ್ಲಿ ಮುಂಜಾನೆಯಿಂದ ಬಂದಿದೆ ಅಂಥೇಳಿ ಅಲ್ಲಿನ ಸಿಬ್ಬಂದಿಗಳು ಹೇಳಿದ್ದಾರೆ. ತಾವು ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದಿದೆ ಅಂತ ಹೇಳಿದಾಗ ನಾವು ನಮ್ಮ ಬೀದರ್ ಜಿಲ್ಲೆಯ ಸಂಸದರಂತ ಸನ್ಮಾನಿಸಿದ ಸಾಗರ್ ಖಂಡ್ರೆ ಸಾಹೇಬರಿಗೆ ಕಾಲ್ ಮಾಡಿದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದೆವು. ಮಾನ್ಯ CS ಅವರಿಗೆ ಕರೆ ಮಾಡಿದರೆ ಅವರು ನನಗೆ ಇದು ಸಂಬಂಧ ಇಲ್ಲ ಅಂತ ಹೇಳಿದರು.
ಮಾನ್ಯ DHO ಅವರಿಗೆ ಕರೆ ಮಾಡಿದ್ರು, ಆ ಬ್ರಿಮ್ಸ್ ಆಸ್ಪತ್ರೆ ನನಗೆ ಸಂಬಂಧ ಇಲ್ಲ, ತಾವು ಕೌಜುಗಲ್ಗಿ ಮೇಡಮ್ ಅವರಿಗೆ ಮಾತಾಡ್ರಿ ಅಂತೇಳಿ ಒಂದು ಇಂಥ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಒಂದು ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ಈ ರೀತಿ ಉತ್ತರ ಕೊಡದೆ ಸಾರ್ವಜನಿಕರು ಯಾರಿಗೆ ಕೇಳಬೇಕಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು DHO ಹೆಡ್ ಆಫ್ ದಿ ಬಾಸ್ ಇರ್ತಾರೆ, ಅದ್ರ ಬ್ರಿಮ್ಸ್ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ತಾವು ಕೌಜುಗಲ್ಗಿ ಮೇಡಮ್ಗೆ ಮಾತಾಡ್ರಿ, ಕೌಜುಗಲ್ಗಿ ಮೇಡಮ್ ಅವ್ರ ಪತಿ ಕೈಯಲ್ಲಿ ಫೋನ್ ಕೊಡ್ತಾ ಇದ್ದಾರೆ. ನಾವು ಯಾರಿಗೆ ಕೇಳಬೇಕು, ನಮಗೆ ಹೇಳೋರಿಲ್ಲ ಕೇಳೋರಿಲ್ಲ, ಸಾರ್ವಜನಿಕರಿಗೆ ನೋವು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಬ್ರಿಮ್ಸ್ ಆಸ್ಪತ್ರೆಯ ಒಂದು ವೈದ್ಯರ ತಂಡದ ಮತ್ತು ಅಧಿಕಾರಿಗಳದ ಆಪರೇಷನ್ ಬಹಳ ಮುಖ್ಯ ಇದೆ ಅಂತ ಹೇಳಿ ನಾನು ಈ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈಗ ಎಷ್ಟು ದಿನದಿಂದ ಬಂದಿದೆ ಅದು ಸ್ಕ್ಯಾನ್? ಅವರು ಸ್ಕ್ಯಾನಿಂಗ್ ಅವ್ರು ಹೇಳ್ತಾ ಪ್ರಕಾರ ನಾವು ಮುಂಜಾನೆ ಬಂದಿನಿಂದ ಇದು ಬಂದಿದೆ. ಅದು ಎಷ್ಟು ದಿವಸ ಬಂದಿದೆ ಅದು ಅವರು ಅಧಿಕಾರಿಗಳಿಗೆ ಕೇಳಿದಾಗ ಮಾತ್ರ ಗೊತ್ತಾಗುತ್ತದೆ. ಇವತ್ತು ಮುಂಜಾನೆ ಅಂತ ಆದರೂ ಬಂದಿದೆ. ನೂರಾರು ಪೇಷಂಟ್ಗಳಿಗೆ ಇವತ್ತು ಮುಂಜಾನೆಯಿಂದ ವಾಪಸ್ ಇಂಥ ಪರಿಸ್ಥಿತಿ ಉದ್ಭವ ಆಗ್ಯದ ನಮ್ಮ ಬೀದರ್ ಜಿಲ್ಲೆದಾಗ. ಎಕ್ಸ್ರೇ ತೆಗಿಲಾಕ ಹೋದ್ರೆ ಅಲ್ಲಿ ಒಂದು 2 ಸ್ಟೂಡೆಂಟ್ ಮಾತ್ರ ಇರ್ತಾರೆ. ಅಲ್ಲಿ ಎಕ್ಸ್ರೇ ಇನ್ಚಾರ್ಜ್ ಕೂಡ ಅಲ್ಲಿ ಇರೋದಿಲ್ಲ. ಅವ್ರಿಗೆ ಕೇಳಿದ್ರೆ ಎಲ್ಲೋಗಿರ ಅಂದ್ರೆ ನಾನು ಕುನೇಲಿ ಎಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ ಅಂತೇಳಿ ಹೇಳ್ತಾರೆ ಅವ್ರು. ಯಾವ ಊರಿಂದ ಬಂದಿದ್ರು? ಅವ್ರು ಚಿಂಚೋಳಿಲಿಂದ ಒಬ್ಬರು ಬಂದಿದ್ದಾರೆ, ಶೇಡಮ್ಲಿಂದ ಬಂದಿದ್ದಾರೆ, ಬಸವಕಲ್ಯಾಣ ಬಂದಿದ್ದಾರೆ, ಹುಮ್ನಾಬಾದಿಂದ ಬಂದಿದ್ದಾರೆ, ಮನ್ನೆಕೇಳಿಂದ ಬಂದಿದ್ದಾರೆ ಪೇಷಂಟ್ ತೊಗೊಂಡು. ನಾವು ಔರಾದಿಂದ ಬಂದೀವಿ ಸರ್. ನಾವು 2 ಗಂಟೆ ಇಲ್ಲಿ ವೇಟ್ ಮಾಡೀವಿ ನಾವು 2 ಗಂಟೆ. ಅಂದರೂ ಕೂಡ ಇಲ್ಲಿ ನಮಗೆ ಹೇಳೋರಿಲ್ಲ ಯಾರೂ ಇಲ್ಲ. ಕೇಳಿಕ್ ಹೋದ್ರೆ ನಾವು ಕುನಿಲ್ಲ ಮೇಡಮ್ ಅವ್ರಿಗೆ ಕೇಳ್ರಿ, ನಾನು ಇದು ಖರಾಬ್ ಆಗೈತೆ ಅಂತೇಳಿ ನಾವು ಆಗಲೇ ಅವ್ರಿಗೆ ಹೇಳಿವಿ ಅಂತೇಳಿ ಹೇಳ್ತಾರೆ ಅವ್ರು. ಒಂದು ಜಿಲ್ಲಾಸ್ಪತ್ರೆ ಒಳಗೆ ಎಲ್ಲ ಸೌಲಭ್ಯ ಇರ್ತಾವಂತ ಬಂದ್ರೆ ಇಲ್ಲಿ ಹಿಂಗದ. ಇಲ್ಲಿ ಇಂಥ ಪರಿಸ್ಥಿತಿ ಅದ ಸರ್. ನಮ್ಮ ಸಾಗರ್ ಖಂಡ್ರೆ ಸಾಹೇಬ್ರಿ ಸಂಸದರಿಗೆ ಮಾತಾಡ್ರಿ ಅಂತೇಳಿ ಹೇಳಿದಾಗ ಅವ್ರು ನಾನು ಸರ್ ಇದು ಎಲ್ಲ ಕರೆಕ್ಟ್ ಅದ ಸರ್, ಇವ್ರು ಸುಳ್ಳು ಹೇಳ್ತಾರೆ ಅಂತೇಳಿ ಅವ್ರಿಗೆ ದಾರಿ ತಪ್ಪಿಸಂತ ಕೆಲಸ ಮಾಡತಾರೆ ಇಲ್ಲಿಂದ ಸಿಬ್ಬಂದಿಗಳು. ಅಲ್ಲಿ ಕೇಳಕ್ಕೆ ಹೋದ್ರೆ ಒಬ್ಬರು ಇವರು ಡಾಕ್ಟರ್ ಸರ್ ಅವ್ರು ನನಗೆ ಸಂಬಂಧ ಇಲ್ಲ, ನಾ ಡಾಕ್ಟರ್ ಇಲ್ಲ, ನಾನು ನೋಡಲ್ಲ, ನೀವು ತೊಗೊಂಡು ಅವ್ರ ಪೇಷಂಟಿಗೆ ಅಂತೇಳಿ ಒಬ್ಬರು ಡಾಕ್ಟರ್ ಹೇಳ್ತಾರೆ DS ಅವ್ರ ಎದುರುಗಡೆ. ಇಂಥದ್ದಾದ್ರೆ ನಾವು ಬಡವ್ರು ಹೋಗ್ಬೇಕಿಲ್ಲಿ ಸರ್ಕಾರಿ ಆಸ್ಪತ್ರೆಗೆ ನೂರಾರು ಕೋಟಿ ರೂಪಾಯಿ ಕೊಟ್ಟು ಸರ್ಕಾರ ಇಂಥ ದೊಡ್ಡ ಆಸ್ಪತ್ರೆ ಕಟ್ಟಿದ್ರೆ ನಾವು ಎಲ್ಲ ಇವ್ರಿಗೆ ಅನುಕೂಲ ಆಗ್ತದೆ ಅಂತೇಳಿ ಬಂದರೆ ಇಲ್ಲಿ ನೋಡಿದ್ರೆ ಇವ್ರು ಉಡಾಬೇಕು ಉತ್ತರ ಕೊಟ್ಟು ನಮಗೆಲ್ಲರೂ ಹೊರಗೆ ಓಡಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಗುಂಡಾ ವರ್ತನೆ ಮಾಡ್ತಾರೆ ಇಲ್ಲಿ ಎಲ್ಲ ಡಾಕ್ಟರ್ಸ್ಗಳೆಲ್ಲ. ಅವರೇ ವಿಡಿಯೋ ಮೊಬೈಲ್ ತೆಗೆದು ಅವರೇ ವಿಡಿಯೋ ಮಾಡತ್ತಾರೆ ನಮ್ಮದು. ಇವ್ರು ಇಲ್ಲಿ ಬಂದು ನಮಗೆ ತೊಂದರೆ ಕೊಡೋದು, ನಮ್ಗೆ ಕೆಲಸ ಮಾಡೋಕೆ ಕೊಡಲ್ಲ ನೋಡ್ರಿ ಅಂತೇಳಿ. ನಾವು ಬಂದೇವಪ್ಪ, ನಮ್ಮ ಪೇಷಂಟ್ ಅದ, ನಮ್ಗೆ ಉಳಿಸ್ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳತ್ತಾರೆ. ಅವರೇ ಉಲ್ಟಾ ನಮಗೆ ದಬ್ಬಾಳಿಕೆ ಮಾಡಕ್ಕೆ ನೋಡತ್ತಾರೆ ಡಾಕ್ಟರ್ಸ್ಗಳು. ಇಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಸರ್ ನಮ್ಮಲ್ಲಿ, ನಮ್ಮ ಬೀದರ್ದಾಗ. ಕೂಡಲೇ ಇಂಥ ಅಧಿಕಾರಿಗಳು, ಇಂಥ ಡಾಕ್ಟರ್ಸ್ಗಳಿಗೆಲ್ಲ ಇಲ್ಲಿಂದ ಅಮಾನತ್ ಮಾಡಿದ್ರೆ ಮಾತ್ರ ನಮ್ಮ ಬೀದರ್ ಸುಧಾರಣೆ ಆಗ್ತದೆ ಅಂತೇಳಿ ನಾನು ಹೇಳಲು ಬಯಸ್ತೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುನಿಲ್ ಮಿತ್ರ ಅವರದ್ದು.